ಸರಸ್ವತಿ ವೀಣೆ ಅಂದ್ರೇನು, ತಂಬೂರದ ಕುರಿತು ತಿಳಿಸ್ಕೊಡ್ತೀನಿ ಅಂದ್ರೆ ಏನ್ ಗುರುಜಿ ಆ ವಿಷಯ? ಅದೇ ರಹಸ್ಯ. ಈ ರಹಸ್ಯದಲ್ಲಿ ವಿಶೇಷ ಅಂದರೆ 3 ವಿಧವಾದ ವೀಣೆಗಳಿದೆ. ಈ 3 ವಿಧವಾದ ವೀಣೆಗಳಲ್ಲಿ ಸರಸ್ವತಿ ವೀಣೆ ಯಾವುದು, ಅದಕ್ಕೆ ಹೆಸರೇನು ಅಂತ ಜ್ಞಾಪಿಸ್ಕೋಬೇಕು ನೀವು. ಅದಾದಮೇಲೆ ನಾರದ ಮಹರ್ಷಿಗಳ ವೀಣೆ ಯಾವುದು, ಅದರ ಹೆಸರು ನೆನೆಸ್ಕೋಬೇಕು. ತುಂಬುರ್ರು, ಆ ತುಂಬುರ್ರು ಹೇಳ್ತಕ್ಕಂಥ ವೀಣೆ ಯಾವುದು ಅಂತ. ಯಾರೀ ತುಂಬುರ್ರು ಅಂದರೆ, ತುಂಬುರ್ಗೆ ಕುದುರೆ ಮುಖ, ವಿಶೇಷವಾಗಿರ್ತಕ್ಕಂಥ ಅನುಗ್ರಹ. ಅವರು ಆ ವಿಶೇಷವಾಗಿರ್ತಕ್ಕಂಥ ವೀಣೆಯನ್ನು ನುಡಿಸ್ತಾರೆ. ಈ 3 ಜನ ಒಂದೊಂದು ವೀಣೆಯನ್ನು ನುಡಿಸ್ತಾ ಇದ್ದಾಗ ಆ ಸಂಗೀತಮಯ ಎಷ್ಟು ಚೆನ್ನಾಗಿರುತ್ತೆ. ಏನೋ ನಮ್ಮ ಸ್ಟುಡಿಯೋಲಿ ಇರಲಿಲ್ಲ, ಇಲ್ದಿರ ನಾನು ತಂದು ಇಡ್ತಾ ಇದ್ದೆ. ನಿಮ್ಮ ಮನೇಲಾದರೂ ಎಲ್ಲರೂ ಆ ವೀಣೆನ ಇಟ್ಟು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಭಾಳ ಚೆನ್ನಾಗಿ ಆ ವೀಣೆಯನ್ನು ನುಡಿಸಿ. ಇವತ್ತು ನುಡಿಸಿದ್ರೆ ಸರಸ್ವತಿಗೆ ಬಹಳ ಪ್ರಿಯಕರ. ಸಂಗೀತ ಅನ್ನೋದು ರಸಿಕರ ವಿಶೇಷವಾಗಿರ್ತಕ್ಕಂಥ ಸಂಗೀತವನ್ನು ಯಾವತ್ತು ದೇವಿಗೆ ನುಡಿಸ್ತಾ ಇರ್ತಿರೋ, ಎಷ್ಟು ಚೆನ್ನಾಗಿ ಆಲಾಪನೆ ಮಾಡ್ತಿರ್ತಿರೋ, ದೇವಿ ಸ್ತೋತ್ರಪ್ರಿಯ ಅಂತೀವಿ. ದುರ್ಗಾ ಸ್ತೋತ್ರಪ್ರಿಯ, ದುರ್ಗಾಷ್ಟಮಿ. ಅದನ್ನು ಒಂದು ಹಾಡು ಹೇಳ್ಕೊಂಡು ಸರಸ್ವತಿಗೆ ವೀಣೆ ನುಡಿಸಿದ್ರೆ, ಇನ್ಸ್ಟ್ರೂಮೆಂಟ್ಸ್ ಹೇಳಿದ್ರೆ, ವೈಲಿನ್ ನುಡಿಸಿದ್ರೆ, ತಬಲಾ ನುಡಿಸಿದ್ರೆ, ಮೃದಂಗ ನುಡಿಸಿದ್ರೆ, ಎಲ್ಲವನ್ನು ನುಡಿಸ್ತಾ ಇರಿ. ಜಲತರಂಗ ಎಷ್ಟು ಚೆನ್ನಾಗಿರುತ್ತೆ, ಒಂದೊಂದೊಂದು ಶಬ್ದ ಟಿಂಗ್ 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 ಟಿಂಗ್. ಆಹಾ, ಆನಂದ, ಸಂಗೀತದಲ್ಲೇ ಆನಂದ ಮುಳುಗೋಗಿರ್ತೀವಿ. ಇಂಥ ಒಂದು ಸಂಗೀತವನ್ನು ನಾವು ನೀವು ಆಲಿಸಿ ಪಾಲಿಸಿ ಹಬ್ಬ ಸಂತೋಷವಾಗಿಬಿಡುತ್ತೆ. ಇಂಥ ಒಂದು ಸಂಗೀತವನ್ನು ಪ್ರತಿದಿನ ಪ್ರತಿ ಕ್ಷಣ ನಾವುಗಳು ಎಷ್ಟು ಚೆನ್ನಾಗಿ ಹೇಳಿದ್ರೂ ಸಾಲದು. ಅದಕ್ಕೆ ನೀವು, ನಾನಿವಾಗ ಹೇಳ್ತಾ ಇದ್ದೀನಿ, ಗಪ್ಚಿಪ್ ಅಂತ ಕೂತಿರಿ. ಎಲ್ಲರೂ ವಿಶೇಷವಾಗಿರ್ತಕ್ಕಂಥ ಈ ದುರ್ಗಾನ ಸರಸ್ವತಿನ ನೆನೆಸ್ಕೊಳ್ಳಿ. ಇಂಥ ಒಳ್ಳೆ ಅಷ್ಟಮಿ ದಿವಸ ಈ ದುರ್ಗಾಗೆ ಹೇಳ್ತಕ್ಕಂಥ ಈ ಮಂತ್ರವನ್ನು ಸಂತೃಪ್ತಿಪೂರ್ವಕವಾಗಿ ಕೇಳಿ, ಆನಂದದಿಂದ ಕೇಳಿ. ಯಾವ ಕಾಲಕ್ಕೂ ನಿಶ್ಶಬ್ದ ವಾತಾವರಣದಲ್ಲಿ ಕೂತ್ಕೊಳ್ಳಿ. ಘಮಕ್ ಘಿಮಕ್ ಅಂದರೆ ಆ ಕಡೆ ಈ ಕಡೆ ಓಡಾಡದೆ ಕದಲದೆ ಆ ಶ್ರುತಿಯನ್ನು, ಆ ಸಂಗೀತವನ್ನು ಎಷ್ಟು ಚೆನ್ನಾಗಿ ಹಾಡಿದ್ದಾರೆ. ಇಂಥ ಒಂದು ಟ್ಯೂನಿಂಗು ಎಲ್ಲೂ ಯಾರೂ ಮಾಡದೇ ಇರತಕ್ಕಂಥದ್ದು ದೈವಿಕವಾಗಿ ಮಾಡಿರತಕ್ಕಂಥ ವಿಚಾರ. ಅದಕ್ಕೆ ಅಂಥ ಒಂದು ಸಂಗೀತಕ್ಕೆ ನಾವು ಸಂಗೀತ ಪ್ರಿಯರಾಗಿರೋದ್ರಿಂದ ಜಗತ್ತಿಗೋಸ್ಕರ ಆ MS ಸುಬ್ಬಲಕ್ಷ್ಮಿಗೆ ಒಂದು ದೊಡ್ಡ ಅಪೆರಲ್ ಅಂತ ಹೇಳಿ ನಿಜವಾಗ್ಲೂ ಲೋಕಾರೂಢಿಗೋಸ್ಕರ ಲೋಕಾರ್ಪಣೆಯನ್ನು ಮಾಡ್ತಕ್ಕಂಥ ಈ ದಿನವೂ ನಿಮಗೆಲ್ಲರಿಗೂ ಅನೌನ್ಸ್ ಮಾಡಿದ್ವಿ. ಎಲ್ಲರೂ ಬಂದು ಮೆಂಬರ್ಸ್ ಆಗ್ತಕ್ಕಂಥವ್ರು ಯಾರ್ಯಾರು ಬರ್ತಾರೆ ಅಂದ್ಕೊಂಡ್ರಿ? ರೆಹಮಾನ್ ಬರ್ತಾನೆ, ಕುಣ್ಣಂಗುಡಿ ವೈದ್ಯನಾಥನ್ ಅವರ ಮಗ ಬರ್ತಾ ಇದ್ದಾನೆ, MS ಸುಬ್ಬಲಕ್ಷ್ಮಿ ಮೊಮ್ಮಗಳು ಬರ್ತಾ ಇದ್ದಾಳೆ. ಅಂದರೆ ಇವರೆಲ್ಲ ಯಾತಕ್ಕೆ ಅಂದರೆ, ಆ ಹಳೆ ತಲೆಮಾರು ಮರ್ತೋದ್ರೆ ಅಂತ. ಇವತ್ತಿಗೂ ಬಾಲಮುರಳಿ ಕೃಷ್ಣ ಅಷ್ಟು ಸಂಗೀತ ಪ್ರಿಯರು ಇಡೀ ಜಗತ್ತಲ್ಲಿಲ್ಲ. ಯಾಕೆಂದರೆ ಅವರು ಒಂದು ಸ್ವಲ್ಪ ತೀರ್ಥವನ್ನು ಹಾಕ್ಕೊಂಡು ಆ ಹಾಡುತ್ತಾರೆ. ಹಾಡಬೇಕಾದ್ರೆ ಅವ್ರ ಕಣ್ಣಲ್ಲಿ ನೋಡಬೇಕು ಜಗನ್ಮಾತೆ. ಆ ಕಣ್ಣು ನಿಮ್ಮನ್ನೇ ನೋಡಿಕೊಂಡು ಒಬ್ಬರನ್ನೇ ಹಾಡ್ತಾರೇನೋ, ದೊಡ್ಡ ಸಭೆ ಇರಲಿ, ಆದರೆ ಪ್ರತಿಯೊಬ್ಬರು ಅವ್ರವ್ರು ಕೂತ್ಕೊಂಡ್ರೆ ನನಗೋಸ್ಕರ ಹಾಡ್ತಾ ಇದ್ದಾರೆ ಅವರು, ನನಗೋಸ್ಕರ ಹಾಡ್ತಾ ಇದ್ದಾರೆ ಅವರು ಅನ್ನೋ ಭಾವನೆ. ಆ ಸಂಗೀತ ಮೈ ಮರೆತರೆ ಭಾಳ ಕಷ್ಟ. ಅದಕ್ಕೆ ಹೇಳೋದು, ಈ ಲೆಜೆಂಡ್ಸ್ ಎಲ್ಲ ಮತ್ತೆ ಸಿಗಲ್ಲ. ಸಂಸ್ಕಾರವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಅಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಲೋಕಾರ್ಪಣೆ ನಾ ಮಾಡ್ತೀನಿ. ನೀವುಗಳು ಅದರಲ್ಲಿ ಪಾಲ್ಗೊಂಡು ಅಟ್ಲೀಸ್ಟ್ ಉಪಯೋಗಿಸ್ಕೊಂಡು ಜೀವನದಲ್ಲಿ ಎಲ್ಲರೂ ನಾವು ಈ ಒಂದು ಸಂಸ್ಕಾರವನ್ನು ಭಾರತ ದೇಶಕ್ಕೆ ಉಳಿಸ್ಕೋಬೇಕು. ಅವಳು ಹೇಳಿದ್ಲು, ಭಾವ ರಾಗ ತಾಳ. ಇಂಥ ಒಂದು ಭಾವ ರಾಗ ತಾಳ ಭಾರತ ದೇಶ ನಿಜ. ಅಂಥ ಒಂದು ಭರತ ರಾಕ್ಷಸನ ಮೇಲೆ, ಆ ಭಾರತದ ಮೇಲೆ ನಾಟ್ಯವಾಡ್ದ. ನಾಟ್ಯ ಭರತನ ಮೇಲೆ ಆಡಿದಾಗ ಭರತನಾಟ್ಯವಾಯಿತು. ಅದಕ್ಕೆ ಭರತನಾಟ್ಯರು ಒಂದು ಸಂಗೀತ ಕಲೆ. ಅದಕ್ಕೆ ಜೀವನದಲ್ಲಿ ಭರತದಲ್ಲಿ ಆ ಒಂದು ಭಾವದಲ್ಲಿ ಯಾರು ಡ್ಯಾನ್ಸ್ ಆಡೋನು? ಶಿವನಿಗಿಂಥ ಭಾವನೆ ಇನ್ನು ಜಗತ್ತಲ್ಲಿ ಅವನು ಇಲ್ಲ. ರಾಗ ಅಂತಕ್ಕಂಥವನು ಎಷ್ಟು ಚೆನ್ನಾಗಿದೆ ಅಂದರೆ, ಭೂಮಿಯಲ್ಲಿ ಆ ರಾಗದಲ್ಲಿ ತಾಳವನ್ನು ನುಡಿಸ್ತಾ ಯಾರೋ ಡಮರುಗವನ್ನು ನುಡಿಸ್ತಾನಂತೆ. ಬೆಂಕಿಯ ಜ್ವಾಲ ಇದ್ದ ಹಾಗೆ ನಾನು ಇಡೀ ಜಗತ್ತನ್ನು ಪ್ರಜ್ವಲಿಸ್ತೀನಿ. ನನ್ನಲ್ಲಿ ಅರ್ಧಾಂಗಿಣಿ ಆಗಿರ್ತಕ್ಕಂಥ ಆ ದುರ್ಗೆ ಇದ್ದಾಳೆ. ಅದಕ್ಕೆ ಅಷ್ಟಮಿ ದಿವಸ ಇಷ್ಟೆಲ್ಲ ವೈಶಿಷ್ಟ್ಯತೆಯನ್ನು ತುಂಬಿರ್ತಕ್ಕಂಥ ನೀವುಗಳು ಖಂಡಿತವಾಗ್ಲೂ ಹೇಳ್ತಾನೆ, ಇಂಥ ಒಂದು ರಸತ್ವಾಗಿರ್ತಕ್ಕಂಥ ಸಂಗೀತವನ್ನು ನಿಮ್ಗೆ ಹೇಳ್ಕೊಡ್ಬೇಕಾದ್ರೆ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇದ್ದ ಹಾಗೆ ನಿಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವ್ರಿಗೂ, ದೊಡ್ಡ ಮಕ್ಕಳಿಂದ ವಯಸ್ಸಾದವ್ರು ಮುಪ್ಪನವ್ರಿಗೂ ಎಲ್ಲರೂ, ಎಲ್ಲ ವಯಸ್ಕರವರು, ಎಲ್ಲ ವಿಶೇಷವಾಗಿರ್ತ ಜಾತಿ ಮತ ಭೇದವಿಲ್ಲದೆ ಎಲ್ರಿಗೂ ಇಷ್ಟವಾಗೋದು ಯಾವುದೋ ಬರೀ ಸಂಗೀತ. ಅಂಥ ಒಂದು ಸಂಗೀತದಿಂದ ಮನೋ ಉಲ್ಲಾಸವಾಗಿ ಜಗನ್ಮಾತ ಕೃಪಾ ಕಟಾಕ್ಷ ಆಗತ್ತೆ. ಅದಕ್ಕೆ ಮೊದಲು ಪುಟ್ಟ ವಿರಾಮ, ತದನಂತರ ಮಾತಾಡಿ ದುರ್ಗಾ ಲಕ್ಷ್ಮೀ ಸರಸ್ವತಿಯನ್ನು ಲಕ್ಷ್ಮಿಯಲ್ಲಿ ಸೇರಿಸ್ಕೊಂಡು ನೋಡಬೇಕು. ಗಂಧ 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 ಅಂದರೆ ಆನಂದವಾಗಿರ್ತಕ್ಕಂಥ ಪ್ರತಿಯೊಬ್ಬ ಮುಂದ ಗಂಧ ಅಂತ ಹೇಳ್ತೀವಂತೆ. ಗಂಧ ಅಂದರೆ ಸುಗಂಧ ಪರಿಮಳ. ಆ ಪರಿಮಳ ನಾವು ವಾಸನೆ ಲಕ್ಷ್ಮಿ ಅಂತೆ, ದುರ್ಗಾ ಶಕ್ತಿ ಅಂತೆ.
ಶಕ್ತಿಯಲ್ಲಿ ಈ ಸ್ವರವಾಗಿರ್ತಕ್ಕಂಥ ಸರಸ್ವತಿ ವಾಕ್ಸ್ಥಾನಾಧಿಪತಿ. ಆ ಮಧ್ಯದಲ್ಲಿ ಪರಿಮಳ ಅಂತಕ್ಕಂಥದ್ದು ಅಂದರೆ ಇನುಪು ಅಂತ ಕರಿತೀವಿ. ಅದೇನು ಜೇನುತುಪ್ಪ ಅಂದರೆ ನೋಡಿ, ನೀವು ಯಾರಾದರೂ ಜೇನುತುಪ್ಪ ತಿಂದು ನೋಡಿದ್ರೆ ಇರುತ್ತಲ್ಲ ಆ ಟೇಸ್ಟು, ಅನುಭವ, ಅದು ಆ ಅನುಭವನೇ ಇವತ್ತಿನ ಲಕ್ಷ್ಮಿ. ಅದಕ್ಕೆ ಲಕ್ಷ್ಮೀ ಸರಸ್ವತಿ ಪಾರ್ವತಿಯನ್ನು ಅನುಭವಿಸಿ ನೀವು ನೋಡಿದಾಗ ಇಂಥ ಒಂದು ಕ್ಷಣಕ್ಕೂ ನೋಡ್ತಕ್ಕಂಥ ತ್ರಿಶಕ್ತಿಯ ಸ್ವರೂಪದಲ್ಲಿ ಆ ದೇವತೆಗಳ ಅರ್ಚನೆ, ದೇವತೆಗಳಿಗೆ ಅಭಿಷೇಕ, ದೇವತೆಗಳಿಗೆ ಅಲಂಕಾರವನ್ನು ತೋರಿಸಿ ಈ ಒಂದು ದೃಶ್ಯವನ್ನು ಮುಖಾಂತರವಾಗಿ ನಮಗೆ ಆನಂದವಾಗಿರ್ತಕ್ಕಂಥ ಸಂಗೀತವನ್ನು ನಿಮಗೆ ತೋರಿಸೋಕ್ಕೆ ಇಷ್ಟಪಡ್ತೀನಿ. ನೀವು ನಾ ಭೂತೋನ ಭವಿಷ್ಯದ ಎಂದು ನೋಡದೇ ಇರತಕ್ಕಂಥದ್ದು, ಆದರೂ ಮೆಲುಕು ಹಾಕ್ಕೊಳ್ತಕ್ಕಂಥದ್ದು. ಕಾಯ್ತಾ ಇರಿ, ಬಂದೆ.